ಇನ್ನೊಂದೇನೋ ನೆಗೆಟಿವ್ ತೋರಿಸ್ತಾ ಇರ್ತೀರಾ ಅಂತ. ನೆಗೆಟಿವ್ ತೋರಿಸಿದಾಗ ಲಕ್ಷಗಳ ಗಟ್ಟಲೆ ವ್ಯೂಸ್ ಆಗುತ್ತೆ. ಪಾಸಿಟಿವ್ ಯಾವ್ದಾದ್ರು ರೈತರ ಬಗ್ಗೆ ತೋರಿಸಿದ್ರೆ ಇನ್ನೊಂದೇನೋ ತೋರಿಸಿದ್ರೆ ವ್ಯೂಸ್ ಆಗಲ್ಲ. ಏನ್ ಮಾಡ್ತೀರಾ ಅದಕ್ಕೆ? ಅಲ್ಲ ಅಲ್ಲ ತಪ್ಪು ನಿಮ್ದಲ್ಲ. ನೋ ತಪ್ಪು ನಿಮ್ದಲ್ಲ, ತಪ್ಪು ನಮ್ಮ ಮೀಡಿಯಾದವ್ರದಂತೂ ಅಲ್ಲಕ್ಕೆ ಅಲ್ಲ. ಯಾಕೆಂದ್ರೆ ಅದು ಎಲ್ಲಾನು ತೋರಿಸ್ದಾಗ ಅದನ್ನ ಮಾತ್ರ 5,000 ಜನ 6,000 ಜನ ನೋಡಿರ್ತಾರೆ. ದರ್ಶನ್ ಅವ್ರದ್ದು ಬಂದರೆ ನಿಮಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಟಲೆ ನೋಡ್ತಾರೆ ಅಂತಂದರೆ ಬಿಕಾಸ್ ಆಫ್ ರೀಚ್ ಆಗೋದು ಜನಗಳ ಮನಸ್ಥಿತಿಗಳು ಹಂಗಿರ್ತವೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಮೀಡಿಯಾಗಳನ್ನೇ ಬ್ಲೇಮ್ ಮಾಡುತ್ತೆ, ಅವ್ರ ಬಗ್ಗೆನೇ ತೋರಿಸ್ತಾ ಇದ್ದೀರಾ, ಅವ್ರ ಬಗ್ಗೆನೇ ತೋರಿಸ್ತಾ ಇಲ್ಲ ಆ ಥರ ಏನಿಲ್ಲ. ಆಮೇಲೆ ಏನಾಗಿದೆ, ಒಬ್ಬ ಬಗ್ಗೆ ತೋರಿಸಿದ್ರು ನೋಡ್ತಾರೆ ಜನ. ಅಲ್ಲ ಏನು ಮಾಡೋಕ್ಕಾಗಿಲ್ಲ. ನಾನು ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಪಾಪ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರ್ತದೆ ಮಗ. ಸೊ ಅವ್ರ ನೋವು ಗೊತ್ತಿರ್ತದೆ. ಏನಕ್ಕೆ ಅಂದರೆ ಕೆಲವ್ರು ಇರ್ತಾರೆ, ಕೆಲವು ಕ್ಯಾರೆಕ್ಟರ್ಸ್ಗಳು, ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ. ಅವ್ರಿಗೂ ಖುಷಿ. ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ, ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ. ಸೊ ಅವ್ರಿಗೆ ಓದ್ನ ಒಳಗಡೆ ಕೂತವನ ಒಳಗಡೆ ಅವ್ನು ಸಿಕ್ಲಿಲ್ವಾ, ಇದು ಕೆಲವರು ಮನಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ. ಅಂಥವ್ರು ನಾವು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ. ಅದನ್ನು ಚೇಂಜ್ ಮಾಡಬೇಕು ಅಂತಂದರೆ ಸೊ ದೇವರೇ ನಾವು ಏನು ಮಾಡೋಕ್ಕಲ್ಲ, ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಏನು ಮಾಡೋಕ್ಕೆ ಹಂಗಂತಬಿಟ್ಟು ಮೀಡಿಯಾ ದೋಷಿಸಿದ್ರೆ ಅದು ತಪ್ಪದು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ, ಎಲ್ಲನೂ ತೋರಿಸ್ತಾರೆ. ಒಳ್ಳೇದು ಕೆಟ್ಟದ್ದು ನಿಮಗೆ ಬಿಟ್ಟಿದ್ದು, ನೀವು ತಗೊಳ್ಳಿ. ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬೈತೀರಾ ನೀವು? ಚಾನ್ಸೇ ಇಲ್ಲ, ನೆವರ್. ಇಲ್ಲ, ನಾನು ಹೋಗಕ್ಕೆ ಮುಂಚೆ 2 ದಿವಸಕ್ಕೆ ಮುಂಚೆ ಮೀಟ್ ಮಾಡಿದೆ. ಹೋಗಕ್ಕೆ ಮುಂಚೆ ಸಿಕ್ಕಿದ್ರು, ಮಾತಾಡಿದ್ವಿ. ಆ್ಯಂಡ್ ನೋಡೋಣ. ಸೊ ನನಗೆ